ಅವನಿಗೆ ಸ್ವಲ್ಪ ಹುಡುಗಿರ ಚಟ ಜಾಸ್ತಿ, ಆಗಾಗ ಸ್ವಲ್ಪ ಜಟ್ಕ ಹೊಡಿತಾ ಇದ್ದ. ಹಿಂಗ್ ಮಾಡಿಂಗ ನಮ್ ತಾಯಿ ಊಟ ಮಾಡಲ್ಲಡ. ಈ ನನ್ನ ಮಕ್ಕಳು ಒಂದೊಂದಲ್ಲ ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಆ ಭಗವತ್ ಗೊತ್ತು. ಹಿಂಗ್ ನಿಂದ ಯಾವ ರಾಶಿಯಪ್ಪ? ಸಿಂಹ. ನೋಡಕ್ ನಾಯಿ ಇದ್ದಂಗಿದೆ, ಸಿಂಹ ರಾಶಿ ನೀನಲ್ಲಿ. ಮಾಡ್ಬೇಕಷ್ಟ. ಶಶಿ ಹಿಂಗ್ ಮಾಡ ಹಿಂಗ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಮಾತಾಡ್ತೀವಲ್ಲ ನಾನು ಹೇಳು. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಅಕ್ರಮ ಸಂಬಂಧ. ಬೋನಾ 10 ರೂಪಾಯಿ ಪೆಪ್ಸಿ ನಮ್ಮ ದೋಸ್ತ ಬೋನಾ ಹಿಂಗ್ ಮಾಡು. ಯಾವುದಕ್ಕೂ ಹೆದರ್ಬೇಡ. ಅಕಸ್ಮಾತ್ ಲೈಫಲ್ಲಿ ದೊಡ್ಡ ಅವಮಾನ ಆದ್ರೆ ಏನ್ ಮಾಡ್ಬೇಕು ಸರ್? ದೊಡ್ಡ ಅವಮಾನ ಆದ್ರೆ ಒಬ್ಬನೇ ಕುತ್ಕೊಂಡು ಯೋಚನೆ ಮಾಡು. ದೊಡ್ಡ ಅವಮಾನ ಆಗಿದೆ, ಒಂದಿನ ಬೈದವನು ಸತ್ತೋಗ್ತಾನೆ, ನೀನು ಸತ್ತೋಗ್ತೀಯಾ. ಮಾಡ್ದ ನೀನೆ. ನಿಮ್ ಫ್ರೆಂಡ್ಸ್ ಬಗ್ಗೆ ಹೇಳಿ. ಹುಡುಗಿ ಸವಾಸ ಬೇಡ ಕಣೋ ಅಂದ್ರು ಅವ್ನು ನಮ್ಮ ಪಕ್ಕದಿಲ್ಲ ಅಲ್ಲ, ಅವ್ನ ಅಮ್ಮನ್ ಪಕ್ಕದ ಊರ್ಗ್ ಹೋಗಿ ನಮ್ಮನ್ ತೆನ್ಕೊಂಡ್ ಬಂದ್ಬಿಡ್ತಾನ ಅಂತ ಬೋಳಿ ಮಗ ಇವನು. ಅವ್ನಮ್ಮ ಏನಾರೋ ಹಿಡಿಯಕ್ಕೇನಾರು ಹೋದ್ರೆ ಅವ್ನಮ್ಮನ್ ಓಡ್ತಾ ಇರ್ತಾನೆ, ಅವ್ನಮ್ಮನ್ ಮಾತೇ ಕೇಳಲ್ಲ. ನಿಮ್ಗೊಂದ್ ಕತೆ ಹೇಳ. ಒಂದೂರಲ್ಲಿ ಒಂದ್ ನಾಯಿ ಇತ್ತಂತೆ. ಒಂದ್ ಬಾಯಿಗೆ ಹುಚ್ಚೈತಿತ್ತೆ. ಯಾವ್ದು ಬಿಟ್ಟಿದ್ ಕುಡ್ದ್ಬಿಟ್ಟು ತಾಯಿನ ಹಾಕಿ ನೋಡು. ಕುಡಿಬೇಕ, ಜೀವನದಾಗ ಏನ್ ಶಾಂತ ಇರಲ್ಲ. ಇವತ್ತಿದ್ದವ ಈ ನಾನ್ ಒಂಟಿನಿ ರೂಮ್ ಮುಡ್ತಾನದ್ ಗ್ಯಾರಂಟಿ. ಕುಡಿಬೇಕ, ತಿನ್ಬೇಕು, ಸಾಯ್ಬೇಕು. ಯಾವನೇನ್ ಗಳಿಸಿಯಾನ ಯಾವನ ಒತ್ಕೊಂಡ್ಬೇಕಾರ ತಿನ್ಬೇಕು. ಮದ್ವೆ ಆದ್ಮೇಲೆ ಏನ್ ಮಾಡ್ತಾರೆ ಜನರಲ್? ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಒಂದ್ ಶಾಟ್, ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಒಂದ್ ಶಾಟ್, ಸಾಯಂಕಾಲದಿಂದ ರಾತ್ರಿವರೆಗೂ ಇನ್ನೊಂದ್ ಶಾಟ್. ಅಮಾವಾಸ್ಯೆಯಲ್ಲಿ ಹುಟ್ಟಿದ ಮೈಗಳ ನನ್ನ ಮಗನೇ, ನೀನೇ ಜನ್ಮಕ್ಕೆ ಉದ್ಧಾರ ಆಗಲ್ಲ ಕಣ. ಇವ್ರ ಹೆಸರು ಅಬ್ದುಲ್ಲಾ, ರಸತ್ತುಲ್ಲಾ, ಆಯತ್ತುಲ್ಲಾ, ಮೊಹಮ್ಮತ್ತುಲ್ಲಾ, ಪ್ರೊಫೆತ್ತುಲ್ಲಾ, ಛಪ್ಪರ್ ಖಾನ್ ಅಂತ. ಓಹೋ, ಇದು ಬಾರಿ ಉದ್ದು ಮಂಡಿ. ಏನು ಹೆಸರಂಡಿ? ಅವತ್ತಿದ್ದ ನಿನ್ ದರ್ಪ, ದುರಹಂಕಾರ, ಪವರು ಎಲ್ಲೋಯ್ತಪ್ಪ, ಎಲ್ಲೋಯ್ತು? ಹೇ ಗಾಂಡು ನಸ್ಗುನ್ನಿಕಾಯಿ ನನ್ನ ಮಗನೇ, ನೀನ್ ನಾಚ್ಕೊಳ್ಳೋದೇನಾದ್ರೂ ಗರ್ಭಿಣಿ ಹೆಂಗಸರು ನೋಡ್ಬಿಟ್ರೆ ದಿಢೀರಂತ ಏರ್ಗೇನೆ ಆಗೋಯ್ತದೆ. ಈ ಮಡಿಕೊಳ್ಳೋದು ಅಂದ್ರೆ ಏನು? ನೈತಿಕವಾಗಿ ಒಂದು ಹೆಣ್ಣನ್ನು ಮದುವೆಯಾಗಿ ಸುಂದರವಾಗಿ ಬಾಳು ನಡೆಸುತ್ತಿರುವಾಗ ಮತ್ತೊಂದು ಹೆಣ್ಣಿನ ಪ್ರವೇಶದಿಂದ ಆಕರ್ಷಿತನಾಗಿ ಮುಂದಾಗುವ ಅನಾಹುತವನ್ನು ಆನಂದಿಸಿ ಕಾನೂನು ಬಾಹಿರವಾಗಿ ಜೀವನ ಕೊಡುವ ವಿಧಾನಕ್ಕೆ ಅನೈತಿಕ ಸಂಬಂಧ ಎನ್ನುತ್ತಾರೆ. ಲೋಕರಲ್ಲಿ ಮಡಿಕೊಳ್ಳೋದು ಅಂತಾರೆ. ಊರಿಗೆ ಬಿಟ್ಟು ನೂರಿಗೆ ದೊಡ್ಡವನಂತೆ ಅಂತ ಜಾತಿ ನಿಂದ.